ಡಯಟ್ ಮಾಡೋಣ ಅಂತ ಇದ್ದೆ. ಡಯಟ್ ಮಾಡು, ತಿನ್ಬೇಡ. ಕಿತ್ಲಿ ನೀವೇ ಹಾಕ್ತಿರೋದು ರೊಟ್ಟಿ ಒಳಗಡೆಗೆ? ಅವ್ರ ಅಜ್ಜವ್ರ ಕಾಲದ ಗೋಬರ್ ಗ್ಯಾಸ್ದು ಯಾವ್ದು ಇನ್ನೇನು ಜಾಗ ತುಂಬ್ಕೊಂಡೈತೆ ಅದ್ರ ಯುಟಿಲೈಸ್ ಮಾಡ್ಕೊತಾ ಇದೀವಿ ನಾವು. ಇರೋ ಒಂದ್ ಕೋಳಿಗೆ ಸಿಕ್ಕಾಪಟ್ಟೆ ಜನ ಆಗೋರು ಕೆಲಸ ಮಾಡಿದವರು. ಸಖತ್ತಾಗಿದೆ, ಕಲರ್ ಮಾತ್ರ ಸಖತ್ತಾಗಿದೆ. ಸಖತ್ತಾಗಿತ್ತಲ್ವ? ಅಯ್ಯೋ, ಕರಕಲಾಗಿದ್ದು ಒಂದ್ ಸ್ವಲ್ಪ ಬೆಂದಿರ್ಬೇಕು. ಸಖತ್ತಾಗಿದೆಯಾ? ಎಷ್ಟು ಕತ್ಲೆ ಇದೆ ನೋಡಿ. ಅನಿಕ್ ಪಟ ಭಯ. ಬಂಧುಗಳೇ, ಎಲ್ಲಿ ಹೀರೇಗೌಡ್ರೆ ವಿಡಿಯೋಸೇ ಬರಲಿಲ್ವಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ಬಂಧುಗಳೇ, ಶಾರ್ಟ್ ಫಿಲ್ಮ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ. ಇನ್ ಕೇಸ್ ಯಾರಾದರೂ ನನ್ನ ಶಾರ್ಟ್ ಫಿಲ್ಮ್ಗೆ ಜಾಯ್ನ್ ಆಗಬೇಕು, ಪಾರ್ಟ್ ಆಫ್ ದ ಟೀಮ್ ಆಗಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ಬರೀ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ನಮ್ಮ ತಂಡಕ್ಕೆ ಜಾಯ್ನ್ ಆಗ್ಬೋದು. ಇವತ್ತು ನಾನು ಮಾಡ್ತಾ ಇದ್ದೀನಿ ಗೋಬರ್ ತೊಟ್ಟಿಲಿ ಚಿಕನ್ ತಂದೂರಿ. ನಾನು ಚಿಕನ್ ಮಾಡೋಕ್ಕೆ ಅಂತ ಹೊರಗಡೆ ಬಂದರೆ ಸಾಕು, ನಮ್ಮ ಕರಿಯ ಮತ್ತು ನಮ್ಮ ಹಮ್ಮು ಕಂಟ್ರೋಲ್ಗೆ ಸಿಗೋದಿಲ್ಲ. ಹಾಗಾಗಿ ಅವ್ರಿಗೆ ಅಂತಲೇ ಸಪ್ರೇಟಾಗಿ ಚಿಕನ್ದು ಹೆಡ್ಡು ಮತ್ತು ಲೆಗ್ಗು ತಗೊಂಬಂದಿದ್ದೀನಿ. ಇದು ಲಕ್ಕಿಗೆ ಅಂತ ನೋಡಿ. ಒಲೆ ಇಲ್ದಲೆ ಸೌದೆ ಇದ್ರೊಳಗೆ ಹಾಕಿ ಬೆಂಕಿ ಹಚ್ಚಿ ಇದು ಹಿಂಗೆ ಕೋಲಿ ಇದು ಎಣ್ಣೆ ಐತಲ್ಲ, ಎಲ್ಲಿ ಇಲ್ಲೇ ಇಟ್ಟಿದ್ ಕೋಲೆಲ್ಲ ಹೋಯ್ತು. ಈ ಕೋಲಿಗೆ ಕೋಳಿನ ಸಿಕ್ಸಿ ತೊಟ್ಟಿ ಒಳಗೆ ಹಿಂಗೆ ಹಾಕಿ ಒಲೆ ಹಾಕಿ ಬೇಯಿಸ್ತೀನಿ. ಈಗ ಬೆಂಕಿ ಹಾಕಿ ನೋಡೋಣ ಹೆಂಗ್ ಬೇಯಿಸ್ತೀರ ಅಂತ. ನೀವು ಅಮ್ಮುಯಿಂದ 2 kg ಚಿಕನ್ ನೋಡ್ಕೊಂತಿದ್ದೀರಾ, ಆದ್ರೆ ಈ ಕಡೆ ಹಸಿ ಹುಲ್ಲೆಲ್ಲ ಇದೆ ಅಲ್ಲ, ಒಣಗಿರೋ ಹುಲ್ಲು. ನಮ್ಮ ನಾಯಿಗಳದೇ ದೊಡ್ಡ ಸಮಸ್ಯೆ ಆಗೋಗಿದೆ. ನಾವು ಬಿಟ್ಬಿಟ್ರಂತೂ ಇನ್ನು ನಮ್ಮನ್ನು ಕೆಡ್ಕೊಂಡು ತಿಂದಾಗ್ತವೆ ಎಲ್ಲದು. ಅದು ಲಕ್ಕಿಗೆ ಲಕ್ಕಿ ಹೆಂಗಾಡ್ತಿದ್ದು ತೋರ್ಸೋಣ. ಬಿಡಂಗೆ ಇಲ್ಲ. ರೀ ಬಂದಾಯ್ತು ನಿಮ್ಮಮ್ಮ. ಅಮ್ಮ ಯಾಕೆ ಅಲ್ಲಿ ಮುಗಿಸ್ಕೊಂಡ್ ಬಂತು. ನಾವ್ ಇನ್ನೇನ್ ಬೇಯಿಸ್ಬಿಟ್ಟು ಇವಕ್ಕೆ ಹಾಕದೇ ಆಗುತ್ತಿನ್ನ, ಇನ್ನೇನ್ ನಮಗ್ ತಿನ್ನಕ್ ಕೊಡಲ್ಲ ಇವು. ನಿಜ ಕೂಡ ನೀರ್ ತಿನ್ನಕ್ ಕೊಡ್ತೀರನ್ರಿ ಅದಕ್ಕೆ. ಫ್ಯಾಟ್ ಇದ್ರ ಒಂದು ಫ್ಯಾಟ್ ತಗೊಂಡಿ. ನೀನ್ ಬನ್ನಿ ಮೇಡಮ್, ನೀವು ಬನ್ನಿ ಬೇಕಾ, ಬನ್ನಿ ಮೇಡಮ್ ನೀವು. ಬನ್ನಿ ಈ ಮೇಡಮ್ ಇದೊಂದಕ್ಕೆ ಸಹಿ. ನಮ್ಮನೇಲಿ ಹೋದ್ರು ಕಂಟ್ರಿ ಸ್ಟೈಲಲ್ಲಿ ಅಂದ್ರೆ ಕ್ಯಾಂಪಿಂಗ್ ಸ್ಟೈಲಲ್ಲೇ ಇದನ್ನ ಕುಕ್ ಮಾಡೋಣ. ತುಂಬಾ ಅಡುಗೆ ಮನೇಲಿ ಒಳಗಡೆ ಎಲ್ಲ ಕುಕ್ ಮಾಡ್ತಾರಲ್ಲ, ಹಂಗೆಲ್ಲ ತುಂಬಾ ಆರೈಕೆ ಮಾಡಿ ಕುಕ್ ಮಾಡಕ್ ಹೋದ್ರೆ ಅಮ್ಮ ಏನ್ ಶಾರ್ಪ್ ಇದೆ ನೈಫು. ಹೊರಗಡೆ ಅಡ್ಗೆ ಮಾಡಕ್ ಇದೆ ಕೊಂದಕ್ಕೆ ಖುಷಿ. ಯಾಕೆ ಹೇಳಿ, ಏನ್ ಬೇಕ ಹಂಗ್ ಬಿಸಾಕ್ಬೋದು, ಚೆಲ್ಬೋದು, ಏರ್ಚ್ಬೋದು. ಈಗ ನಿಂಬೆಹಣ್ಣಿನ ಸ್ನಾನ ಒಂದ್ 10 ನಿಮಿಷ ನೆನ್ಕೋಬೇಕಲ್ಲ. ಈಗ ಚಿಕನ್ ನಿಂಬೆಹಣ್ಣು ಹಾಕಿದ ತಕ್ಷಣ ಅದೊಂಥರ ಎಳ್ಕೊಳತ್ತೆ ಚಿಕನ್. ಅದು ಚಂದ, ಅದು ಹಂಗೆ ಎಳ್ಕೋಬೇಕದು. ಇಲ್ದಾನೆ ಬೀಜ ಇರ್ಕೋದು ಪರ್ಕೋದು ಎಂಥದ್ದು ಇಲ್ಲ. ಹೊರಗಡೆ ಮಾಡ್ತಾ ಇರೋದ್ರಿಂದ ಹೊರಗಡೆ ಹೆಂಗಿರುತ್ತೆ ಹಂಗೆ ತಿನ್ಕೋಬೇಕು. ಈ ಎಲ್ಲ ಯಾವ ನಿಂಬೆಹಣ್ಣು ಎಸೆಯಲ್ಲ. ಈಗ ನಿಂಬೆಹಣ್ಣು ಒಳಗಡೆ ತುರುಕ್ತೀನಿ ಈಗ ಎಲ್ಲದು. ಅಲ್ಲೊಂದಿಷ್ಟು ಇದರಲ್ಲಿ ಇದಿದ್ವಲ್ಲಮ್ಮ, ಯಾವ್ದಾರದು ಹಣ್ಣುಗಳು ಡೆಕೋರೇಷನ್ ಅವೆಲ್ಲ ತುರ್ಕನ ಒಳಗೆ ಸಖತ್ತಾಗಿರುತ್ತೆ. ಬಂದ್ರೆ ನಮ್ ಡ್ಯಾಡಿ ನೋಡಿ, ನಮ್ ಡ್ಯಾಡಿ ಮಸಾಲೆ ಬಿಟ್ಟು ಬಂದ್ರ ಕೆಲಸ ಆಯ್ತು. ಹೋಗು ನೀನು, ಹೋಗು ನೀನು. ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ. ನಾನೇನು ಮೆಜರ್ಮೆಂಟ್ ಏನೂ ಇಲ್ಲ, ತುಂಬ್ತಾ ಇರೋದೇ. ಧನಿಯಾ ಪುಡಿ ಜಾಸ್ತಿ ಬೇಡ, ಖಾರದ ಪುಡಿ ಬೇಕಾದ್ರೆ ಖಾರ, ಉಪ್ಪು, ಹುಳಿ ಜಾಸ್ತಿ. ಈ ಜಾಗನೇ ಚೆನ್ನಾಗಿ 2 ಚಮಚ 3 ಚಮಚ ಅಂತ ಎಂಥದ್ದು ಹೇಳಲ್ಲ. ಸಿಕ್ಕಿದಷ್ಟು ಹಾಕ್ತಾ ಇರೋದೆ, ತಿಂತಾ ಇರೋದೆ ಅಷ್ಟೇ. ಕಂಟ್ರಿ ಕುಕಿಂಗ್ ಇದು. ತೇಜು ಮಸಾಲ, ಗರಂ ಮಸಾಲ, ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ತೇಜು ಅವ್ರದಲ್ವ, ತೇಜು ಮಸಾಲ ಅವ್ರದ್ದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಖುಷಿಯಾಗಿ ಅವ್ರದ್ದು ಪ್ರಾಡಕ್ಟ್ ಎಲ್ಲ ಕೊಟ್ಟು ಕಳಿಸಿದ್ರು ಒಂದ್ಸರಿ ಗಿಫ್ಟ್ನ. 2 ಸರಿ ಅನ್ಸುತ್ತೆ. ಒಂದ್ಸರಿ ಆ ಕೊಟ್ಟಿದ್ಕೆ ಒಂದು ವಿಡಿಯೋ ಮಾಡಿದ್ವಿ ಇನ್ನೊಂದು ನಾವು. ಇದೇನು ಪ್ರಮೋಷನ್ ಏನಲ್ಲ, ಬಟ್ ತೇಜು ಮಸಾಲದವ್ರದ್ದು ಯೂಸ್ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಫೇಮಸ್ ನಮ್ಮ ಕರ್ನಾಟಕದ್ದೇ ಅಲ್ವಾ ಬ್ರ್ಯಾಂಡ್ ಇದು. ಮಕ್ಕಳನ್ನ ಏನೇನು ಹಾಕಿದ್ದೀನಿ, ಖಾರ ಪುಡಿ, ಅರಿಶಿನ ಪುಡಿ, ಸಾಂಬಾರ್ ಪುಡಿ, ಇದನ್ನ ಧನಿಯಾ ಪುಡಿ ಅಂತ ಹೇಳ್ತೀವಿ ನೀವು ಬಹಳಷ್ಟು ಜನ, ನಾವು ಸಾಂಬಾರ್ ಪುಡಿ ಅಂತ ಹೇಳ್ತೀವಿ. ಆಮೇಲೆ ಇದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದಿಷ್ಟು ಉಪ್ಪು. ಸಾಕಿಷ್ಟು ಉಪ್ಪು ಜಾಸ್ತಿ ಹಾಕ್ತಿರಿ ನೀವು. ಸಾಕು ಪಾಪ ನಮ್ಮ ಭುವನ್ ಎಷ್ಟು ಹೆಲ್ಪ್ ಮಾಡ್ತಿದ್ದೆ ನೋಡಿ. ನನ್ನ ಮಗಳು ಹಿಂಗೇನೆ ಅದ ನಂಬ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಕೂತೆ ಜಾಗದಲ್ಲಿ ಚಲ್ದಲ್ಲ ಭುವನ್ ಅಂತೆ. ಇವತ್ತು ನಮ್ ಭುವನ್ ಕೊಡದೆಲ್ಲ ಇಲ್ಲಿ ನಮ್ಮ ಭುವನ್ಗೆ. ಅವತ್ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ಪಾಪ. ಕರೆಕ್ಟಾಗಿ ಇನ್ನೇನ್ ತಿನ್ನೋ ಟೈಮಿಗೆ ಅವ್ರ ಅಪ್ಪ ಅಮ್ಮ ಕರೆದು ಬಿಟ್ರು. ಸ್ವಲ್ಪ ಕಬಾಬ್ ಪೌಡ್ರು, ಇದು ತೇಜು ಮಸಾಲದವ್ರಿಗೆ. ಏನು ಮಸಾಲ ಗಿಸಾಲ ಏನೆಲ್ಲ ತಂದಿನಿ ಎಲ್ಲ ತೇಜು ಮಸಾಲದವ್ರಿಗೆ.
ಅದೇನು ಅವ್ರ ತಂಗಿ ಮಸಾಲ ಅಂತ ಅನ್ಕೊಬಿಟ್ಟು ಅವ್ರ ತಂಗಿ ಹೆಸರು ತೇಜು ಅಲ್ವಾ? ತೇಜು ಮಸಾಲ ತೇಜು ಆಯ್ತು. ಇದಿಷ್ಟು ಗರಂ ಮಸಾಲ ಎಲ್ಲ ಹಾಕಾಯ್ತು. ಚೂರು ಬೇಕಾದ್ರೆ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಕ್ ಚೆನ್ನಾಗಿರುತ್ತೆ. ಎಣ್ಣೆ ಹಾಕೊಂಡ್ರೆ ಇದಿಷ್ಟು ಬಾಯ್ಲಿ ನೋಡು. ಹಾಕಿ ಝೂಮ್ ಹಾಕ್ತೀನಿ. ನಾನು 15 Pro Max. ಈ ವಿಡಿಯೋ ಏನಾದರೂ ಕತ್ಲೆ ಇನ್ನೊಂದು 1 ಗಂಟೆಲಿ ಕತ್ಲೆ ಆಗುತ್ತೆ. ಇನ್ ಕೇಸ್ ಏನಾದ್ರು ವಿಡಿಯೋ ಅಪ್ಲೋಡ್ ಆಯಿತು ಅಂದರೆ ನಾವು ಕರೆಕ್ಟ್ ಟೈಮಿಗೆ ಅಚೀವ್ ಮಾಡಿದ್ದೀವಿ ಅಂತ. ಲೈಟು ಇಲ್ಲ ಇವತ್ತು ಇದು ಮಾಡ್ಕೊಳಕ್ಕೆ. ಬೇಗ ಬೇಗ ಏನಿದ್ರು ನೀನು Pro Max ಅಲ್ಲಿ ಲೈಟ್ ಏನಿದೆ ಅದರಲ್ಲೇ. ಈಗ ಫುಲ್ ಚಿಕನ್ನ ಮಸಾಲೆ ಬೀಳಿಸ್ಬಿಟ್ರೆ ಅದಕ್ಕೂ ಖುಷಿ, ನಮಗೂ ಖುಷಿ, ನಮ್ಮನಿಗೂ ಖುಷಿ. ಇದ್ರ ಮಸಾಲೆ ಚೆನ್ನಾಗಿತ್ತು ಕರೆಕ್ಟ್ ಆಯ್ತು. ಹಂಗೆ ಮಸಾಲೆ ಚೆನ್ನಾಯ್ತಾ? ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ. ರೆಡಿ ಒಂದು ತುದಿನೂ ಬಿಡ್ಬೇಡಿ ರೆಡಿ. ಓಡ್ರಿ ಕೈ ಹತ್ರ, ಅವ್ರ ಕೈ ಹತ್ರ. ಈ ಬೆಂಕಿ ಹಾಕೋ ಸಮಯ ಬೋನು ಅಜ್ಜನ ಹತ್ರ ಹೋಗಿ ಒಂದು ಸ್ವಲ್ಪ ಡೀಸೆಲ್ ಇಸ್ಕೊಬರ ಹೋಗಲ್ಲಿ. ಡೀಸೆಲ್ ಬೇಡ, ಡೀಸೆಲ್ ಬೆಂಕಿ ಪಟ್ನ. ಬೆಂಕಿ ಪಟ್ನ ಬೇಡ, ನಾವು ಕಲ್ಲಲ್ಲಿ ಹಿಂಗೆ ಮಾಡೋಣ. ನೀವು ಕಲ್ಲಲ್ಲಿ ಮಾಡೋದ್ರೆ ನಾಳೆ ಆಗುತ್ತಿದ್ದು. ಹೋಗಿ ಆಮೇಲೆ ಒಂದು ಮಚ್ಚು ಏನೇನು ಹೇಳಿ ಒಂದು ಡೀಸೆಲ್, ಆಮೇಲೆ ಬೆಂಕಿ ಪಟ್ನ, ಆಮೇಲೆ ಮಚ್ಚು. ನಾನೊಂಚೂರು ನೋಡ್ಲ ರುಚಿನ ಹೆಂಗೆ ನೋಡಲಿ. ಹಿಂಗೆ ಇಲ್ಲಿಗೆ ಉಪ್ಪೊಂಚೂರು ಕಮ್ಮಿನೇ ಆಯ್ತು ಕಣಮ್ಮ. ಹೌದಾ? ಒಂಚೂರು ಹಾಕಿ ಪರವಾಗಿಲ್ಲ. ನಂಗೆ ಡಯಟ್ ಮಾಡೋಣ ಅಂತ ಇದ್ದೆ. ಡಯಟ್ ಮಾಡು, ತಿನ್ಬೇಡ. ಅದೇ ಏನು ಇಲ್ದಲೇ ಮಾಡೋದು ಉಪವಾಸ ಅಲ್ಲ, ಇದ್ದು ಉಪವಾಸ ಮಾಡ್ಬೇಕು. ಕಣ್ಮುಂದೆ ಇದೆಯಲ್ವ ನಿನಗೀಗ, ಅದು ಕೇಳಕ್ ಮಾತ್ರ ಚಂದ. ಹೇಳಿ ಈಗ. ಲಿವರ್ ಮೈ ಫೇವ್ರೇಟ್. ಇದು ಹಂಗೆ ಬೇಯಿಸೋದು ಇದನ್ನ. ಆದರೂ ಏನೋ ಮಸಾಲೆ ಉಳಿದೈತಲ್ಲ ಅಂತ ಒಂಚೂರು ನೆನೆಸ್ತಾ ಇದ್ದೀನಿ ಹಿಂಗಾರಾಗಿ. ಅಮ್ಮ ನೀನು ಇಲ್ಲಿ ಬಂದರೆ ಮಾತ್ರ ಅದೇ ಬೀಳ್ತಾವ ನಿನಗೆ. ಮುಚ್ಚಿಬಿಡೋಣ. ಓ ಹಂಗೆ ಮುಚ್ಚಕ್ಕಿದ್ದೀರಾ? ಮುಚ್ಚಕ್ಕೆ ಆಮೇಲೆ ಅಮ್ಮಗೆ ಬಂದ್ರೆ ಕಷ್ಟ ಅಲ್ಲ. ಬಿಡ್ರಿ, ಜಾರುತ್ತೆ. ಜಾರಲ್ಲ ಬಿಡೋ ಮೇಲೆ ಇಟ್ಟಿರ್ತೀನಿ ಹುಲ್ಲಿನ ಮೇಲೆ. ಜಾರಿದ್ರಿ ರೀ? ಜಾರಲ್ಲ. ಇಲ್ಲಿ ಕೆಳಗೆ ಬಿದ್ದರೆ ಅಮ್ಮ ಕೈಲಾದ್ರೆ ಬಾಯಿಂದ ಕಿತ್ಕೋಬೋದು. ಮಣ್ಣು ಮೇಲೆ ಬಿದ್ದುಬಿಟ್ರೆ ರೀ, ಮಣ್ಣು ಮೇಲೆ ಬಿದ್ದರೆ ಎಲ್ಲ ಮೂಪಲ್ಲದು. ನೋಡಿ ನಮ್ಮಮ್ಮ ಕೋಳಿ ಹಿಡಿಯಕ್ಕೆ ಹೋಗಿರೋದು ಅಲ್ಲಿಗೆ. ಬಂದ್ರೆ ಎಲ್ಲ ಬೇಯಿಸ್ಕೊಂಡು ತಿನ್ಬೋದು. ಅದನ್ನೂ ಉಳಿತಾ ಮೊಸರು? ಕೊಡ್ಕೊಡಿ. ಫ್ರೆಶ್ ಹಳ್ಳಿ ಮೊಸರು. ಚೆನ್ನಾಗಿತ್ತ? ಉಳಿದ್ಯಾ? ನಾವು ಬೆಳೆದಿರೋ ನಿಂಬೆಹಣ್ಣು. ಬಿಡು ಸಾಕು. ಕಿತ್ಲಿ ನೀವೇ ಹಾಕ್ತಿರೋದು ರೊಟ್ಟಿ ಒಳಗಡೆಗೆ? ತುರ್ಕನೆ ನಂಗೆ ಸಾಕ್ಬಿಡಿ. ಹಿಂಗೆ ತುರ್ಕ ನಂಗೆ ಕೆಳಗಡೆ ಸಾಕ್ಬಿಡ್ರೋ. ಬಾಮ ಅಲ್ಲೇ ಅಲ್ಲೇ ಬೇಯಿಸೋದು ಎತ್ಕೋಬೇಕು. ಹಾಕಿದ್ದು ಮೆಲ್ಲಿಗೆ ಭುವನ್ ಅದ್ರೊಳಗೆ ಹಾಕವ. ನಡಿ. ಇಷ್ಟೊಂದು ಮಗಳು ಅಲ್ಲೇ ಮಗಳು ಪರವಾಗಿಲ್ಲ. ಇದೇ ಅದ ಹೊಡಿಯಕ್ಕೆ ಅಷ್ಟೇ ಹತ್ರದಿಂದ ಬೀಸ್ಬೇಕಾ? ಹಂಗೆ ಹೊಡಿಯೋದು ಅಲ್ಲಲ್ಲೇ. ಇದು ಆಕ್ಚುಲಿ ಗೋಬರ್ ಗ್ಯಾಸ್ಗೆ ಅಂತ ಮಾಡಿಸಿದ್ವಿ. ಯಾಕೆ ನಿಮ್ಮ ಅಜ್ಜವ್ರ ಕಾಲದಲ್ವಾ? ಅವ್ರ ಅಜ್ಜವ್ರ ಕಾಲದ ಗೋಬರ್ ಗ್ಯಾಸ್ದು ಯಾವ್ದು ಇನ್ನೇನು ಜಾಗ ತುಂಬ್ಕೊಂಡಿದೆ, ಅದ್ರ ಯುಟಿಲೈಸ್ ಮಾಡ್ಕೊತಾ ಇದೀವಿ ನಾವು. ಇದನ್ನ ಚೆನ್ನಾಗಿದೆ ಅಲ್ಲ? ಬೇಸಕ್ ಚೆನ್ನಾಗಿದೆ ಇದು. ಇಷ್ಟು ವರ್ಷ ಹಿಂಗೆ ಬಿದ್ದಿತ್ತು. ನಾನು ಮೊನ್ನೆ ನೋಡ್ದೆ, ಇದ್ರೊಳಗೆ ಯಾಕೆ ಬೇಯಿಸಬಾರ್ದು ಅನಿಸ್ತು. ಅದ್ರಲ್ಲಿ ಹತ್ಕೊಳುತ್ತೆ ಬಿಡಿ ಚೆನ್ನಾಗಿ. ಇಲ್ಲಿ ಬೋನ್ ಹಾವು ಪಾವು ಇರ್ತವೆ ಕಣೋ. ಬೇಡ, ಹೊಗೆ ಬರ್ತೀರಿ. ಹೊಗೆ ಏನು ಬರಲ್ಲ. ಕೆಳಗೆ ಹಾಕ್ಬೇಕು ಆಕ್ಚುಲಿ, ಹುಲ್ಲು ಅನ್ಸುತ್ತೆ. ತಡಿ ಬೋನ್, ಸಾಕು. ಅಗ್ನಿದೇವ ವೆಲ್ಕಮ್. ಏಯ್ ಅಗ್ನಿದೇವ ದೇವ್ರು ವೆಲ್ಕಮ್ ಅಕ್ಕನ. ಪ್ಲಾನ್ ವರ್ಕೌಟ್ ಆಯ್ತಾ? ಆಯ್ತು. ಚಿಕ್ಕದಾಗಿರೋ ಕಡೆ ಚುಚ್ಚ. ಥ್ಯಾಂಕ್ ಯು. ಹಿಂಗೆ ಕೈ ಕಾಲು ಕಟ್ಟೋದು. ಕೈ ಕಾಲು ಕಟ್ಟು ನೇತಾಕ್ತೀನಿ ನಿಮ್ಮನ್ನ ಅಂತ ಬೈಯಲ್ವಪ್ಪ? ಓದ್ಲಿಲ್ಲ ಅಂದ್ರೆ ಏನ್ ಮಾಡಿ ಗೊತ್ತಾ? ಹಿಂಗೆಲ್ಲ ತೋರ್ಸಲ್ಲ ಇರೋದು. ಆಮೇಲೆ ಹಿಂಗಡೆ ರೆಕ್ಕೆ ಕಟ್ಟೋದು ಹಿಂಗೆ. ಅಷ್ಟೇನಾ? ಎರಡೇ ಸಾಕಾ? ಎರಡೇ ಸಾಕು. ಇದೀಗ ಬಂತು ಮಧ್ಯ ಇದೆ ಅಂತದ್ದು ಕೋಳಿನ ಅಂತ ಕೇಳ್ತಿದೆ. ಎಸ್ ಕೋಳಿ ರೆಡಿ. ಇನ್ನೊಂದು ಫೋಟೋ ತೆಗಿಲಾ?
ತಡ್ರಿ ಕೆಲವೊಂದು ನಾಕ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಡ್ಯಾಡಿ ಈಗ ಇದು ಹಿಂಗೆ ಹೇಳೋದು ಹೆಂಗೆಲ್ಲ ಇಷ್ಟೊಂದು ಹುಲ್ಲು ಹಾಕ್ಬಾರ್ದು ಬಂತ ಅದೇ ಇದ್ ಬದಿದ್ ಹುಲ್ಲೆಲ್ಲ ಹಾಕುಂಟು ನಾವು ಅಂತ ಹತ್ಲಿಲ್ಲ ಹುಲ್ಲು ಹಾಕ್ಬಾರ್ದಾ ಕಪ್ಪು ಬರುತ್ತೆ ಅದೇ ಹೊಗೆ ಬರುತ್ತೆ ಬೂದಿ ಆಗುತ್ತೆ ಚಂಡಿರಿ ನಾವು ಕರೆಕ್ಟಾಗಿ ಹಾಕಿದ್ವಿ ಅಪ್ಪ ಬಿ ಅಂದ್ರೆ ಬೋ ಸಿ ಅಂದ್ರೆ ಡಿಶು ಡಿ ಅಂದ್ರೆ ಡಿಶು ಇಷ್ಟೇ ಮತ್ತೊಂದು ಇಷ್ಟೇ ರೀ ಬಗ 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 ಅಂತ ಅವಸರದಲ್ಲಿ ಎಲ್ಲ ಮಾಡೋದಲ್ಲ ಮೆಲ್ಲಕ್ಕೆ ಹಿಂಗೆ ಹತ್ಸೋದು ಅದೇ ನೋಡಿ ಅವ್ರು ಇಷ್ಟೇ ಸಿಮೆಣ್ಣೆ ಹಸಿದ್ದು ಏನಿವ್ರಿಬ್ರು ಸೇರಿ ಇಲ್ಲಿವರೆಗೆ ಬೆಂಕಿ ಬರ್ಸಿಡಿ ವಾ ಸಕ್ಸಸ್ ಅಂತ ಇಬ್ರು ಕುಣಿತಿದ್ರು ಸರಿ ಆಯ್ತು ಸಾಕು ತುಂಬಾ ಹುಳಿ ಆದೈತಿ ಹಿಂಗೆ ಇರಲಿ ಅಮ್ಮ ಕುಟ್ಟ ತುರ್ಕಿ ಬೇಕಾರೆ ಅದು ಬರ್ನ ಆದಂಗೆ ಹುಳಿ ಕಮ್ಮಿ ಆಗುತ್ತೆ ಪಟ್ಟಿ ಮೇಲೆ ಇಡೋದು ವಿಡಿಯೋ ಸಾಕು ರೀ ಹುಳಿ ಆದೈತು ಸಾಕು ಸಾಕು ಆಮೇಲೆ ಕಹಿ ಬರುತ್ತೆ ಈಗ ಅಲ್ಲಿ ಹಾಕ್ಬಿಟ್ಟು ಭುವನ ನೀನೇನ್ ಹಾಲು ಕರಿಬೇಕಾ ಡೈರಿಗೆ ಹಾಕ್ಬೇಕಾ ಎಲ್ಲ ಹಾಕ್ಬಿಟ್ಟು ಬರಗು ಅಷ್ಟೊಳಗೆ ರೆಡಿ ಮಾಡಿರ್ತೀವಿ ಹಾ ಭುವನ್ ಇದೆ ಇವತ್ತು ಯಾವ್ದೇ ಕಾರಣಕ್ಕೂ ಹೋಗಲ್ಲ ಅವತ್ ಮಿಸ್ ಆಗ್ಬಿಟ್ಟಿದೆ ಪಾಪ ಇಷ್ಟ ಅವತ್ತು ಹಿಂಗೆ ಓಡಾಡ್ಕೊಂಡು ಸೌದೆ ಎಲ್ಲ ಗಟ್ಟಿ ಮಾಡಿ ಹೋಯ್ತು ಬಲ್ಲೆ ಬಲ್ಲೆ ಓ ಬಲ್ಲೆ ಬಲ್ಲೆ ಫೈನಲಿ ಇರೋ ಒಂದು ಕೋಳಿಗೆ ಸಿಕ್ಕಾಪಟ್ಟೆ ಜನ ಆಗೋರು ಕೆಲಸ ಮಾಡಿದವರು ಏನಪ್ಪ ಮಾಡೋಣ ಈಗ ಅದೇ ಒಂದು ಚಿಂತೆ ಆಗೋಗ್ಬಿಡ್ತು ಒಂದು ಕೋಳಿಗೆ ಒಬ್ಬೊಬ್ರಿಗೆ 50-50 ಗ್ರಾಮ್ ಬರುತ್ತೆ ಇಲ್ಲೋ ಗೊತ್ತಾಯ್ತಿಲ್ಲ ಒಂದು ಕೋಳಿ ಸಾಕೆ ಆಗಲ್ಲ ಸತೀಶ್ ಕೂತ್ಕೊಂಡ್ರು ಒಂದ್ ಕೋಳಿ ಡ್ರಿಂಕ್ಸಿಗೆ ಸಾಕಾಗಲ್ಲ ಇದು ಈ ತರ ಕತ್ಲೆ ಆಯ್ತು ಮಕ್ಕಳು ಫುಲ್ ಟಾರ್ಚ್ ಗಿರ್ಚ್ ಎಲ್ಲ ಎತ್ಕೊಂಡ್ಬಂದು ಫುಲ್ಲು ಕೂತವ್ರಾಗ್ಲಿ ಊಟಕ್ಕೆ ಲಿವರಾ ತಿಂದ್ರಾ ಪಪ್ಪ ಏನು ಬೆಂತಲ್ಲಿಡಿದು ಗುಂಡ್ಕಾಯಿ ಮಸಾಲೆ ಹಾಕೊಂಡು ಬೇಯಿಸ್ಕೊಡಿ ಸಖತ್ತಾಗಿದೆ ಹೌದಾ ಕೊಡಿಲಿ ನಂಗೊಂಚೂರ ಕೊಡ್ತೀವಲ್ವಾ ಮರ್ತಿದ್ದೆ ನಾನು ಮಸಾಲೆ ಸಖತ್ತಾಗಿದೆ ಅದು ಹಂಗೆ ಬೇಯಿಸ್ಕೊ ತಿನ್ಕೊಳ್ಳೋಕ್ಕಿಂತ ಸಖತ್ತಾಗಿದೆ ಬೇಕೇನು ಬೇಡ ಏನೋ ಒಲೆಯಲ್ಲಿ ಬೇಯಿಸ್ಕೊಂಡು ಇದು ತಿಂದ್ರೆ ರುಚಿ ಬೇರೆ ಈ ಟೈಮಲ್ಲಿ ಹೊರಗಡೆ ತಿಂದ್ರೆ ಅದ್ರದ್ದು ರುಚಿ ಬೇರೆ ಒಳಗಡೆ ತಿನ್ನಕ್ಕಿಂತ ಹೊರಗಡೆ ಮಾಡೋದ್ರಲ್ಲೇ ಮಜಾ ಕೊನೆಗೂ ಅನ್ಕೊಂಡಂಗೆ ಅಚೀವ್ ಮಾಡ್ಬಿಟ್ಟೆ 1.5 ಗಂಟೆ ಟೈಮ್ ಇತ್ತು ಅಷ್ಟೇ ಮಾಡಿದ್ದು 5 ಗಂಟೆಗೆ 5 ಗಂಟೆ ಸ್ಟಾರ್ಟ್ ಮಾಡಿ 6 ಗಂಟೆಗೆ ಕತ್ಲಾಗುತ್ತೆ 1 ಗಂಟೆಲಿ ಇಷ್ಟೊಂದೆಲ್ಲ ಆಯ್ತು ಕತ್ಲಾದ್ರೇನ್ ಭಯ ಇಲ್ಲ ಆನೆ ಕಟ್ಟ ಅಂತ ಭಯ ನಮ್ಮಲ್ಲಿ ಇಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿಗೆ ಯಾರ ಸಖತ್ತಾಗಿದೆ ಕಲರ್ ಮಾತ್ರ ಸಖತ್ತಾಗಿದೆ ಅಲ್ಲ ಅಲ್ಲ ಮುಳೆ ಬಿಡಿಸ್ತಾರ ಅದ್ ಬಿಡಿಸ್ ಬೆಂದಿದೆ ಡ್ಯಾಡಿ ಇನ್ನೂ ಅಲ್ಲ ಅಲ್ಲ ಮಸಾಲೆ ಡ್ಯಾಡಿ ಲಾಸ್ಟ್ ಒಳಗಡೆ ಇರೋದು ಮಸಾಲೆ ಬೇಬೇಕಂತ ಒಳಗೆ ನೋಡಿ ಇನ್ನು ಬೇಬೇಕಾ 2ನೇ ರೌಂಡ್ ಬೆಂದಿಲ್ಲ ಅಂದ್ಬಿಟ್ಟು ಮತ್ತೆ ಕಳ್ಸಿದ್ವಿ ಹಂಗೆ ತಿನ್ನೋಣ ಬೆಂದೈತಿ ಈಗ ಚಂದಿದಾ ಉಪ್ಪು ಖಾರ ಹುಳಿ ನೋಡ್ರ ಮಕ್ಕಳ ತಡ್ರಿ ಕಿತ್ಕೊಡ್ತಾರೆ ಇವ್ರಕ್ಕಿಂತ ಫಾಸ್ಟ್ ಆಗಿ ಇವ್ರಗಳೇ ಕಿತ್ಕೊಳಂಗಿದೆ ಮಗಳೆಲ್ಲ ಈಚೆ ತಿರ್ಗ ಮಗಳ ಈಚೆ ಇಬ್ರು ಸ್ವಲ್ಪ ಕಿತ್ಕೊಳ್ಳಿ ತಗೊಳ್ಳ ಪಪ್ಪಣಿ ಅವಳು ಈ ಪ್ಲೇಟ್ ಕೊಡಿ ಅವಳಿಗೆ ಕೊಡಿ ಏನ್ರ ಹೆಂಗೈತೆ ಹೇಳ್ರ ನಿಮ್ಮ ಇದು ಟೇಸ್ಟು ರಿವ್ಯೂ ಹೆಂಗೈತಾ ಬೋನ್ ಲೆಗ್ಗು ಬೋನ್ ತಿಂದು ನೋಡ ಬೇಗ ಕಚ್ಕೊಳ ಹಂಗೆ ಹೇಳ್ತೀನಿ ಪಾಪ ಸಖತ್ಬಿಟ್ಟು ಕಷ್ಟಪಟ್ಟವನು ಇವತ್ತು ನನ್ನ ಜೊತೆ ಅವನು ಸಖತ್ತಾಯ್ತಾ ಈರುಳ್ಳಿ ಹೆಂಗೈತವ ತೇಜು ಮಸಾಲ ಹೆಂಗೈತ ಚೆನ್ನಾಯ್ತಾ ಆಕ್ಚುಲಿ ಹಿಂಗೆ ಕರ್ಕಲಾಗಿರ್ಬೇಕು ಹಿಂಗೆ ಕರ್ಕಲಾಗಿದ್ದು ಒಂದು ಸ್ವಲ್ಪ ಬೆಂದಿರ್ಬೇಕು ಸಖತ್ತಾಗಿದ್ಯಾ ಚೆನ್ನಾಗಿದೆ ಇವತ್ತೇ ಫಸ್ಟ್ ಅವಾ ಚೆನ್ನಾಗಿದ್ಯಾ
ಎಷ್ಟು ಕತ್ಲೆ ಇದೆ ನೋಡಿ, ಹನಿ ಕಟ ಭಯ. ಸಕಾಲಾಗಿದೆ. ಸ್ವಲ್ಪ ಚೆನ್ನಾಗಿತ್ತು. ಆ ಒಲೆಯಲ್ಲಿ ಬೇಯಿಸೋದು, ಬೆಂಕಿಲಿ ಬೇಯಿಸೋದ್ರಲ್ಲಿ ಸಖತ್ ಟೇಸ್ಟು ಅಲ್ವಾ? ಸಾಕು, ಒಳ್ಳೆ ಚೆನ್ನಾಗಿತ್ತು. ನೀವು ಇನ್ ಕೇಸ್ ಏನಾದ್ರು ಈ ಥರ ಮಾಡೋದಿದ್ರೆ ಮಾಡ್ಕೊಳ್ಳಿ ಯಾಕಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.